Hi guys, welcome to my YouTube channel. It's Nivedita World. I got so many comments that to do the vlogs in language of Kannada, so I'll try to do the vlogs in Kannada. ಸೊ ಮತ್ತೆ ಹೇಳ್ತಿದ್ದೀನಿ, ನಮಸ್ಕಾರ ಕರ್ನಾಟಕ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಇಟ್ಸ್ ನಿವೇದಿತಾ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗ್ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ, ಈ ದಿನ ಭಾನುವಾರ ಆಗಿರುವುದರಿಂದ ನಮ್ಮ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಸೊ ಹಾಗೆ ವ್ಲಾಗ್ ಮಾಡಿ ನಿಮಗೂ ಒನ್ ಆಫ್ ದ ಹಿಸ್ಟೋರಿಕಲ್ ಪ್ಲೇಸ್ ಆರ್ ವಿ ಕ್ಯಾನ್ ಸೇ ದಟ್ ಪುರಾತನ ಕಾಲದ ಸ್ಥಳ ತೋರಿಸಬೇಕೆಂದೆನಿಸಿತು. ಸೊ ದಟ್ ಈ ವ್ಲಾಗ್ನ ಮಾಡ್ತಿದ್ದೀನಿ. ಈಗ ವ್ಲಾಗಲ್ಲಿ ನಾವು ಎಲ್ಲಿ ಹೋಗಿದ್ವಿ ಮತ್ತು ಯಾವ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಅನ್ನೋದನ್ನು ನೋಡಬಹುದು. ಸೊ ದಟ್ ಈಗ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಯಾವುದಂದರೆ ಕೈಲಾಸಗಿರಿ ಬೆಟ್ಟ, ಮತ್ತು ಸೆಕೆಂಡ್ ವಿಸಿಟ್ ಮಾಡಿದ್ದು ಅಂಬಾಜಿ ದುರ್ಗಾ ಬೆಟ್ಟ. ಸೊ ದಟ್ ಟುಡೇ ವಿ ವಿಸಿಟೆಡ್ ದಿಸ್ ಟೂ ಹಿಸ್ಟೋರಿಕಲ್ ಟೆಂಪಲ್ಸ್. ಸೊ ಈಗ ವಿಡಿಯೋಗೆ ಹೋಗುವ. ಸೊ ಇವಾಗ ನಾವು ಕೈಲಾಸಗಿರಿಗೆ ಬಂದಿದ್ದೀವಿ. ಸೊ ನೀವು ನೋಡ್ಬೋದು ಯಾವ ಥರ ರೋಡ್ಸ್ ಎಲ್ಲ ಇಲ್ಲಿ ಅವೈಲಬಿಲಿಟಿ ಇದೆ ಅಂತ ಅಂದ್ಬಿಟ್ಟು. ಸೊ ಅವರು ಒಳಗಡೆ ಬಿಡಲಿಲ್ಲ ನಮಗೆ. ಸೊ ನೋಡ್ಸಿದ್ದೀರಿ ಅವ್ರು ಯಾರು ಅಂತ ಅಂದ್ಬಿಟ್ಟು. ಅಂದರೆ ಬೇಡ ತಿಳ್ಕೊಂಬೇಡಿ ಗಾಯ್ಸ್, ಕಾರ್ ಪಾರ್ಕಿಂಗ್ ಮಾಡಿ ಹೋಗಿ ಅಂತ ಅಂದರು. ಸೊ ಈ ಥರ ಇದೆ. ಸೊ ನಿಮಗೆ ಗೊತ್ತಿರ್ಬೋದು ನೋಡಿ, ಅಲ್ಲಿ ನಮ್ಮಮ್ಮ ನಮ್ಮ ತಂಗಿ ಅಲ್ಲೇ ನಿಂತ್ಕೊಂಡಿದ್ದಾರೆ. ನಮ್ಮ ಅಪ್ಪಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಾನು ವೆಯ್ಟ್ ಮಾಡ್ತೀನಿ ಎವ್ರಿ ಡೇ. Coming now and he is talking with them. Mama, she is looking like a hen, right? ನಿಮಗೆ ಬೆಟ್ಟ ತೋರಿಸ್ತೀನಿ ರೀ, ಯಾವ ಆಕಾರದಲ್ಲಿದೆ ಅಂತ ಬೆಟ್ಟ ನೋಡಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಇದೆ ಅಂತ ನೋಡಿ, ಬೆಟ್ಟ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತುಂಬ ದೊಡ್ಡದಾಗಿದೆ ಬೆಟ್ಟ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಒಂದು ಅಂಗಡಿ ಇದೆ ನೋಡಿ. ಒಂದೇ ಅಂಗಡಿಗೆ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ನೋಡಿ ಇನ್ನು ತೋರಿಸ್ತೀನಿ ಈ ಕಡೆ ಎಲ್ಲನೂ. ನೋಡಿ ಈ ಲೆಫ್ಟಲ್ಲಿ ನೋಡಿ ಎಷ್ಟು ಇಲ್ಲಿ ಕೂಡ ತಿಂತಾ ಇದ್ದಾರೆ. ಚಿಕ್ಕ ಪಾಪ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದ್ದೇವೆ. ಆ ಕಡೆ ಎಲ್ಲ ಡೋರ್ಸ್ ಎಲ್ಲ ಕ್ಲೋಸಸ್ ಆಗೋಗಿದೆ ಅಂತೆ. ಸೊ ಇವಾಗ ನಾವು ಬೇರೆ ಕಡೆ ರೋಡಿಂದ ಬಂದಿದ್ದೀವಿ. ಸೊ ನಾವು ಯಾವ ಕಡೆಯಿಂದ ಈ ಕಡೆಯಿಂದ ಹೋಗ್ಬೇಕಾ ಈ ಕಡೆಯಿಂದ ಹೋಗ್ಬೇಕಾ? ಜನ ಏನು ಅಷ್ಟೊಂದಿಲ್ಲ ಅಂತ ಅನ್ಕೋತೀನಿ ನಾನು. ಅವ್ರ ದಿಕ್ಕುಗಳು ನೋಡ್ತಿದ್ದೀರಾ, ಆ ರೋಡ ಈ ರೋಡ ಅಂದ್ಬಿಟ್ಟು ನಾನು ದಾರಿ ತಪ್ಪು ಈ ರೋಡಿಗೆ ಬಂದುಬಿಟ್ಟಿದ್ದೀನಿ. ನೋಡೋಣ ಹೋಗ್ಬೋದಾ ಹೋಗ್ಬಾರ್ದಾ ಅಂತ ಅಂದ್ಬಿಟ್ಟು. ನೋಡಿ ಅಲ್ಲಿದ್ದಾರೆ ನಮ್ಮ ಅಮ್ಮ ನನ್ನ ತಂಗಿ. ನನಗೆ ಗೊತ್ತಿಲ್ಲ ಆ ದಾರಿ ನಾವು ಈ ಥರ ಅಂದ್ಬಿಟ್ಟು ನಾನು ಈ ದಾರಿಗೆ ಬಂದುಬಿಟ್ಟಿದ್ದೀನಿ. ಬಟ್ ನೋಡೋಣ ದಾರಿ ಸಿಗುತ್ತೋ ಅಂತ ಅಂದ್ಬಿಟ್ಟು. ಎಸ್, ಐ ಗಾಟ್ ದ ರಸ್ತೆ, ಕರೆಕ್ಟ್ ವೇ ಆಫ್ ದ ರೋಡ್ ಐ ಗಾಟ್ ನೌ. ಸೊ ಐ ಆಮ್ ಆಲ್ಸೋ ಗೋಯಿಂಗ್ ನೌ. ಆ್ಯಂಡ್ ಇಲ್ಲಿ ಸ್ವಲ್ಪ ಮಂಗಣ್ಣಗಳು ಕೂತಿದ್ದಾವೆ, ಎರಡು ಅಂಗಡಿ ಹಾಕಿದ್ದಾರೆ. ಇಲ್ಲಿ ಬೇಜಾನ್ ಸ್ಲಿಪ್ಪರ್ಸ್ ಇದ್ದಾವೆ. ನಾವು ಇಲ್ಲಿ ಹೋಗಿ ಇವಾಗ ಸ್ಲಿಪ್ಪರ್ಸ್ನ ಬಿಟ್ಟು ಒಳಗಡೆ ಹೋಗಬೇಕು. ಸೊ ಗಾಯ್ಸ್, ಮುಂಚೆಗಿನ್ನೂ ಇವಾಗ ಅಂದರೆ ಈ ನಡುವೆ ಕೈಲಾಸಗಿರಿ ತುಂಬ ಅಪ್ಡೇಟ್ ಆಗಿದೆ. ಯಾಕಂತಂದರೆ ನೀವೇ ನೋಡ್ಬೋದು, ತುಂಬ ಸ್ಟೆಪ್ಸ್ ಎಲ್ಲ ಆಗಿಬಿಟ್ಟಿದ್ದಾರೆ. ಮೊದಲು ಎಲ್ಲ ಈ ಥರ ಇರಲಿಲ್ಲ ಅಂತ ಅನ್ಕೋತೀನಿ, ಬಿಕಾಸ್ ಆಫ್ ನಾವು ತುಂಬ ವರ್ಷಗಳಾಯಿತು ಹೋಗಿ ಕೈಲಾಸಗಿರಿಗೆ. ಸೊ ದಟ್ಸ್ ವೈ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಸೊ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಮತ್ತೆ ಕಮೆಂಟಲ್ಲಿ ತಿಳಿಸಿ ಯಾವ ವಿಡಿಯೋ ಮಾಡಬೇಕು ಅಂತ. ಸೊ ನೀವು ನೋಡ್ತಿರ್ಬೋದು, ಗುಹೆ ಒಳಗಡೆ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡಿಗೆ ಹೋಮ ಮಾಡ್ತಾರಲ್ವ ಆ ಪ್ಲೇಸ್ ಸಿಗುತ್ತೆ ಇಲ್ಲಿ, ಸರಿನಾ? ಮತ್ತು ಒಳಗಡೆ ಇಂದ ಔಟ್ಸೈಡ್ ಬಂದಿದ ತಕ್ಷಣ ಮತ್ತೆ ಲೆಫ್ಟಿಗೆ ಏನಿರುತ್ತೆ ಅಂತಂದರೆ ಜಸ್ಟ್ ಕೂತ್ಕೊಳ್ಳೋದಕ್ಕೆ ಪ್ಲೇಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು. ಮತ್ತು ಇಲ್ಲಿ ನೋಡ್ಬೋದು ನೀವು ಗಿರಿಜಾ ಕಲ್ಯಾಣ ದೇವ್ರನ್ನ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಲೈಕ್ ಯಾವ ಥರ ಕೆತ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆದಮೇಲೆ ಬರೋರೆಲ್ಲನೂ ಡಿಫ್ರೆಂಟ್ ಸ್ಟೇಟ್ಸ್ ಕಡೆಯಿಂದ ಬರ್ತಾರೆ. ಆ್ಯಂಡ್ ಮತ್ತು ಇಲ್ಲೆಲ್ಲನೂ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಮತ್ತು ನೀವು ನೋಡ್ಬೋದು ಫ್ಯಾನ್ಸ್ ಎಲ್ಲ ಅವೈಲಬಿಲಿಟಿ ಕೂಡ ಇಲ್ಲಿ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಪವರ್ ಸ್ಟೇಷನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಮಾಡಬೇಕು, ಯಾರಿಗೆ ಈ ಥರ ಎಲ್ಲ ತಲೆ ಇರುತ್ತೆ ಗುರು. ಮತ್ತು ಈಗ ನೋಡಿ ಕಂಪ್ಲೀಟ್ ವ್ಯೂನ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ? ಒನ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ ಗಾಯ್ಸ್. ಹಿಂದೆಗಡೆ ಬೆಟ್ಟದ ಒಳಗಡೆ
ಚಿಕ್ಕದಾಗಿರುವ ಗೋಪುರ ಮತ್ತು ಅದರ ಒಳಗಡೆ ಗರ್ಭಗುಡಿಯಲ್ಲಿ ದೇವರು. ಇಲ್ಲಿ ವ್ಯೂ ನೋಡ್ತಿದ್ರೆ ಡೈರೆಕ್ಟಾಗಿ ಸೂರ್ಯನ ಕಿರಣಗಳೇ ಬಿದ್ದಂಗೆ ಕಾಣ್ತಿದೆ. ಇಂಟ್ರೊಡಕ್ಷನ್ ನಮ್ಮ ಅಪ್ಪ ಅವ್ರು ಕೊಡ್ತಾರೆ, ಸೊ ಸ್ವಲ್ಪ ಕೇಳಿಸ್ಕೊಳ್ಳಿ ಯಾವ ಥರ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಮಹಾಕೈಲಾಸಗಿರಿ ಕ್ಷೇತ್ರ. ಈ ಕ್ಷೇತ್ರವು ಒಂದು ಬೆಟ್ಟ. ಆ ಬೆಟ್ಟದಲ್ಲಿ ಶಿವನು ನೆಲೆಸಿರುವ ಕ್ಷೇತ್ರ ಎಲ್ಲರೂ ಕಂಡು ಇದೇ ಚಿಂತಾಮಣಿ ತಾಲೂಕು ಮಾಜಿ ಸಚಿವರಾದ ಶ್ರೀ ಎಂ ಚೌಡಣ್ಣನವರು ಹಿಂದೆ ಜನರ ಅನುಕೂಲಕ್ಕಾಗಿ ಒಂದು ದೊಡ್ಡ ಗುಹೆಯನ್ನೇ ಒಳಗಡೆ ಮಾಡಿರ್ತಾರೆ. ಯಾವ ಥರ ಅಂದರೆ ಬೆಟ್ಟವನ್ನು ಒಳಗಡೆ ಬಂದು ಬೆಟ್ಟನ ಕೊರೆಸಿ ಆ ಬೆಟ್ಟದಲ್ಲಿ ಒಳ್ಳೆಯ ದೇವಸ್ಥಾನ, ಶಿವನ ದೇವಸ್ಥಾನ, ವಿಘ್ನೇಶ್ವರ ದೇವಸ್ಥಾನ ಎಲ್ಲ ಮಾಡಿದ್ದಾರೆ. ಇದು ತುಂಬ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಈ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿದಲ್ಲಿ ಎಲ್ಲ ಪಾಪ ವಿಮೋಚನೆ ಆಗುತ್ತೆ ಎಂದು ನಾನು ತಿಳಿಸುತ್ತೇನೆ. ಸೂಪರ್ ಆಗಿದೆ. ಒಂದು ಕೋತಿ ಇದೆ, ಅದು ಕೇಳ್ತಿದೆ ಕೊಡಿ ಏನಾದರೂ ಇದೆ ಅಂದ್ಬಿಟ್ಟು, ಬಟ್ ನಮ್ಮ ಹತ್ರ ಏನೂ ಇಲ್ಲ ಕೊಡೋದಕ್ಕೆ. ಸೊ ಇವಾಗ ಏನಾಯಿತು ಅಂತಂದರೆ ಗಾಯ್ಸ್, ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಸೊ ದಟ್ ಅಷ್ಟೊಂದಕ್ಕೆ ಏನೂ ಆಗ್ತಾನೆ ಇಲ್ಲ ಹೇಳಬೇಕು ಅಂತ ಅಂದರೆ. ಸೊ ಐ ಫೀಲ್ ಬ್ಲೆಸ್ಡ್. ಮತ್ತು ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಮಾಡಿದ್ರು, ಶಿವಾಗೆ ಫೋಟೋ ತೊಗೊಳ್ಬೇಕು ಅಂತ ಅಂದ್ಕೊಂಡು, ಬಟ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡಿರೋದ್ರಿಂದ ಗಣಪತಿ ಮತ್ತು ಶಿವ ಎರಡು ಹತ್ರ ನಾನು ಫೋಟೋಸ್ ತೊಗೊಳಕ್ಕಾಗಿಲ್ಲ, ಮತ್ತು ಪಾರ್ವತಿ ದೇವಿದು ಅಲ್ಲಿ ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಸೊ ದಟ್ ನೀವು ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿದೆ. ಓಕೆನಾ? ನಮ್ಮಪ್ಪ ನಿಯರ್ ಬೈ ಅಲ್ಲೇ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಕಮ್ಯುನಿಕೇಷನ್ ನಡೀತಿದೆ. ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಅನ್ನೋದು ನಡೀತಾನೆ ಇದೆ. ಸೊ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಪ್ರಕಾರದಿಂದ ನಮಗೆ ರೋಡ್ ಪ್ರಾಬ್ಲಮ್ ಸ್ವಲ್ಪ ಇದೆ. ನಾನು ನಿಮಗೆ ನೋಡ್ತಿದ್ದೀನಿ ನೋಡಿ ಯಾವ ಥರ ರೋಡ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ. ಮತ್ತು ಇಲ್ಲಿ ಬಂದಾಗ ಬೆಟ್ಟ ನೋಡ್ಬೋದು. ಬಿಕಾಸ್ ಆಫ್ ಬೆಟ್ಟ ಆವಾಗಲೇ ನಾನು ನಿಮ್ಗೆ ತೋರಿಸಲ್ಲ, ಒಳಗಡೆ ಗುಹೆಗಳು, ಆ ಗುಹೆಗಳೆಲ್ಲ ಇರೋದು ಈ ಬೆಟ್ಟದ ಒಳಗಡೆನೇ. ಸೊ ನೋಡಿ ಇನ್ನೂ ಒನ್ ಟೈಮ್ ತೋರಿಸ್ತೀನಿ. ಸೊ ಇಲ್ಲಿಗೆ ನಿಮಗೆ ಕಾಣಿಸ್ತಿದೆ ಎಲ್ಲ ಕೋತಿಗಳು ನೋಡಿ ಯಾವ ಥರ ಕ್ಲೈಂಬ್ ಮಾಡ್ತಿದೆ ಅಂದ್ಬಿಟ್ಟು ಬೆಟ್ಟನ. ಅಲ್ಲಿ ನೋಡಿ ನಮ್ಮಮ್ಮ ಹೋಗ್ಬಿಟ್ಟು ಫೋಟೋ ತಗೊಳ್ತಾ ಇದ್ದಾರೆ. ಫೈನಲಿ ಕಾಟ್ ದ ಕುಕುಂಬರ್. ನಮ್ಮಪ್ಪ ಬಾರ್ಗಿಂಗ್ ಮಾಡಿ ತಗೊಂಡು ಬಂದ್ರಿ ಇವಾಗ ಹೋಗ್ಬಿಟ್ಟು. ಅವ್ರು 50 ರೂಪಾಯಿಗೆ ಬರೀ 3 ಮಾತ್ರ ಕೊಡ್ತೀನಿ ಅಂತಂದರು, ಬಟ್ ನಮ್ಮಪ್ಪ 4 ಇಸ್ಕೊಂಡ್ಬಂದಿದ್ದಾರೆ ಹೋಗ್ಬಿಟ್ಟು. ಗ್ರೇಟ್ ಅಲ್ವಾ? ಬಟ್ ಇಲ್ಲಿ ಕೋತಿಗಳು ಜಾಸ್ತಿ ಕಾಡ್ತಾ ಇದೆ. ಸೊ ಹೆಂಗೆ ತಿನ್ಬೇಕು ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸಖತ್ತಾಗಿದೆ ನೋಡಿ. ಇಲ್ಲಿ ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ ಇದೆ ಮೇಳಗಡೆ. ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಅಂತ ಜೀಪ್ ಬರುತ್ತಂತೆ ನಮ್ಮಪ್ಪ ಹೇಳಿದ್ದು. ಬಿಕಾಸ್ ಆಫ್ ಇಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ಲ ರೋಡ್ಗಳೆಲ್ಲ ನಾನು. ಸೊ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಾರೆಲ್ಲ ಹೋಗೋದಕ್ಕೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಜೀಪ್ ಬರ್ತಾ ಇದೆ. ಇದೇ ಜೀಪ್ ಒಳಗಡೆ ನಾವು ಇವಾಗ ಹೋಗೋದು. ನೋಡ್ಬೋದು ರೋಡ್ ಯಾವ ಥರ ಇದೆ ಅಂದ್ಬಿಟ್ಟು. ಅದಕ್ಕೆ ನಾವು ಕಾರಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಈ ಜೀಪಲ್ಲಿ ನಾವು ಬಂದಿರೋದು. ಅಂದ ಹಾಗೆ ಜೀಪ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಇನ್ನೂ ಒಂದು ಏನಂತಂದರೆ ಫ್ರೀ ಆಫ್ ಕಾಸ್ಟ್ ಅಂತೆ ಗಾಯ್ಸ್. ಜೀಪ್ ಓಡಿಸ್ತಿರೋ ಡ್ರೈವರನ್ನು ಮಾತ್ರ ರಾಕ್ ಗಾಯ್ಸ್. ಬಿಕಾಸ್ ಬೆಟ್ಟದ ಮೇಲೆ ಡ್ರೈವ್ ಮಾಡೋದು ಅಷ್ಟು ಸುಲಭ ಅಲ್ಲ.
ಸೊ ದಟ್ ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದು ಬಿಟ್ಬಿಟ್ರು. Kailasgiri guys, how it's looking like a wow. See the view of the Kailasgiri. The driver Anna is explaining about the Kailasgiri view. Everyone is liking this. Yeah, I am also liking this view. Just looking like a wow. Amazing. ಈಗ ನಾವು ಬಂದಿದ್ದೆ ಬೆಟ್ಟದ ಮೇಲಿರುವ ಶ್ರೀ ವೀರಾಂಜನೇಯ ಟೆಂಪಲ್ಲಿಗೆ. ಸೊ ಇವಾಗ ನೀವು ನೋಡಬಹುದು ಗಾಯ್ಸ್, ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಿದ್ದೀನಿ. ಇದು ವೀರಾಂಜನೇಯ ಟೆಂಪಲ್ ಅಂತೆ. ಓಕೆನಾ, ನಾನು ನಿಮಗೆ ಒಂದು ಕತೆ ಕೇಳಿಸ್ತೀನಿ. ಅವರು ಒಂದು ಕತೆ ಹೇಳ್ತಾರೆ ಬೇಸ್ಡ್ ಆನ್ ದಟ್ ಈ ಟೆಂಪಲ್ ಬಗ್ಗೆ ಏನಾಯಿತು, ಏನಕ್ಕೆ ಈ ಟೆಂಪಲ್ ಬಂದು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆನಾ, ಬಿಕಾಸ್ ಆಫ್ ಅಲ್ಲಿ ಜೀಪ್ ನಾನು ಅವಾಗಲೇ ತೋರಿಸ್ದೆ ಅಲ್ವಾ, ಆ ಜೀಪ್ ಅಣ್ಣ ಅವರ ಅಪ್ಪನೇ ಅಂತೆ ಇದೆಲ್ಲ ಕಟ್ಸಿರೋದು. ಸೊ ದಟ್ ನಾನು ನಿಮಗೆ ಹೇಳ್ತೀನಿ. ಓಕೆನಾ, ಸೊ ಅವರು ಹೇಳಿರುವಂತಹ ಕಥೆನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಗಾಯ್ಸ್. ಆಂಜನೇಯ ಸ್ವಾಮಿ ಟೆಂಪಲ್ ನಾನು ನಿಮಗೆ ದರ್ಶನ ಮಾಡಿಸ್ತೀನಿ ಬಂದು. ಜೈ ಶ್ರೀರಾಮ್. ಹನುಮಾನ್ ಸರ್ವಧರ್ಮಾಜ್ಞ ಸರ್ವಪೀಡ ವಿನಾಶಿನೇ ಉದ್ಯೋಗ ಪ್ರಾಪ್ತಿ ಸಿದ್ಧಾರ್ಥಂ ಶಿವರೂಪ ನಮೋಸ್ತುತೆ. ಜೈ ಶ್ರೀ ಆಂಜನೇಯ, ಜೈ ಶ್ರೀರಾಮ್ ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ಗೋವುಗಳೆಲ್ಲ ನೋಡಿ ಯಾವ ಥರ ನಿಂತಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಸೊ ದರ್ಶನ ಆದಮೇಲೆ ಬಂದಿದ್ದು ನಾವು ಈಗ ಅನ್ನದಾಸೋಹಕ್ಕೆ. ನೋಡಿ ಮೇಲೆಗಡೆ ನೋಡ್ತಿದ್ದೀನಿ ಅಲ್ವಾ, ತೆಂಗಿನಕಾಯಿಗಳನ್ನ ಈ ಥರ ಕಟ್ಟಿದ್ದಾರೆ. ಏನಕ್ಕೆ ಅಂತ ಕೇಳೋದಕ್ಕೆ ಆ ತಾತ ಎಕ್ಸ್ಪ್ಲೇನ್ ಮಾಡಿದ್ರು, ಲೈಕ್ ಏನಾದರೂ ಹರಿಕೆ ಇದ್ದರೆ ಆ ಥರ ಕಟ್ತಾರೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನಾಗದೇವತೆಯದು ಹುತ್ತ ಇದೆ ನೋಡಿ ಗೈಸ್, ಇಲ್ಲಿ ನೀವು ನೋಡಬಹುದು. ಅದು ಬೆಟ್ಟದ ಮೇಲೆ ಅವರು ವೆಜಿಟೇಬಲ್ಸ್ ಎಲ್ಲ ತಗೊಂಡು ಬಂದು ಇಲ್ಲಿ ಶೇಖರಣೆ ಮಾಡಿ ನಮಗೆ ಊಟ ಅನ್ನೋ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅನ್ನದಾಸೋಹ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 9 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಅಂದರೆ ನೈಟ್ 11 ಗಂಟೆವರೆಗೂ ಅನ್ನದಾಸೋಹ ನಡೆಯುತ್ತಂತೆ ಗೈಸ್. ಎಷ್ಟು ಗ್ರೇಟ್ ಅಲ್ವಾ, ಇಷ್ಟು ಟೈಮಿಂಗ್ಸ್ವರೆಗೂ ಆಗ್ತಿರೋದು ಬೆಟ್ಟದ ಮೇಲೆ ಅಂತಂದರೆ. ಸೊ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಗೋಶಾಲೆ ಅವೈಲಬಿಲಿಟಿ ಇದೆ. ಮತ್ತು ಈ ಗೋಶಾಲೆಯಲ್ಲಿ 50 ಹಸುಗಳಿದೆ ಅಂತೆ. ಈ ಹಸುಗಳ ಡೈಲಿ ರೊಟೀನ್ ಏನು ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ದು ಉತ್ತರ ಏನಂದರೆ, ಮುಂಜಾನೆ ಬೆಳಗ್ಗೆ 3 ಗಂಟೆಗೆ ಎದ್ದು ಕೆಳಗೆ ಹೋಗಿ ನೀರು ಕುಡಿದು ಮತ್ತೆ 12 ಗಂಟೆಗೆ ಬಂದು ಮತ್ತೆ ಮಲಗಿ ಮತ್ತೆ 4 ಗಂಟೆಗೆ ಕೆಳಗೆ ಹೋಗಿ ಮತ್ತೆ ಅಲ್ಲಿ ನೀರು ಕುಡಿದು ಮತ್ತೆ ವಾಕ್ ಮಾಡಿ ಮತ್ತೆ ಅದ್ರ ಪಾಡಿಗೆ ಅದ್ರ ಸ್ಥಳಕ್ಕೆ ಅದು ಬಂದುಬಿಡುತ್ತಂತೆ. ಎಷ್ಟು ಚೆಂದ ಅಲ್ವಾ ಈ ಥರ ಕೇಳಿಸ್ಕೊಳೋದಕ್ಕೆ, ಎಷ್ಟು ಮುದ್ದಾಗಿದೆ ನೋಡಿ. ಸೊ ಇನ್ನೊಂದು ಥಿಂಗ್ ಏನು ಅಂತಂದರೆ ಗೈಸ್, ಹಸುಗಳಿಗೆ ಮೇವೆಲ್ಲನೂ ಬೆಟ್ಟದ ಮೇಲೇ ಸಿಗುತ್ತೆ. ಸೊ ಅದರಿಂದ ಏನೂ ತೊಂದರೆ ಇಲ್ಲ. ಮತ್ತು ಇಲ್ಲಿ ನೋಡಬಹುದು ಪೂಜಾ ಸೇವಾ ವಿವರಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸೊ ಇದು ಕೈಲಾಸಗಿರಿ ಮತ್ತು ಅಂಬಾಜೆ ದುರ್ಗಾ ಶ್ರೀ ವೀರಾಂಜನೇಯ ದೇವಸ್ಥಾನದ ವ್ಲಾಗ್ ಆಗಿದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಶ್ರೀ ವೀರಾಂಜನೇಯ ದೇವಸ್ಥಾನ ಹೇಗೆ ನಿರ್ಮಾಣಗೊಂಡಿದೆ ಎಂಬ ಕತೆ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಿಡಿಯೋ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿದೆ. If you liked this vlog, please don't forget to like, comment and share. And one thing I request you that don't forget to subscribe my channel. It's Nivedita World. ಸೊ ಇದು ನನ್ನ ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರೂ ತಪ್ಪದೇ ನೋಡಿ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮತ್ತೆ ಮರಿಬೇಡಿ. ಮತ್ತು ಇನ್ನೂ ಒಂದು ರಿಕ್ವೆಸ್ಟ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇಟ್ಸ್ ನಿವೇದಿತಾ ವರ್ಲ್ಡ್. ಇದು ಇವತ್ತಿನ ದಿನದ ವಿಡಿಯೋ ಆಗಿದೆ. ಮತ್ತೆ ಮುಂದೆ ಸಿಗುವ. ಬೈ ಬಾಯ್ ಗೈಸ್.